ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸುತ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:30ಗೆ ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸುತ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:30ಗೆ ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸುತ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:30ಗೆ ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸುತ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:30ಗೆ ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸುತ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:30ಗೆ ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ.
ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:15 ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:15 ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:15 ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:15 ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನು ಮೊಳಗಿಸ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ ತಡೆಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಭೇಟಿ ಆಗಲಿದ್ದಾರೆ. ರಾಮಲಿಂಗಾರೆಡ್ಡಿ ಸಂಜೆ 6:15 ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಹೋರಾಟವನ್ನು ತಡೆಯೋ ನಿಟ್ಟಿನಲ್ಲಿ, ಸಾರಿಗೆ ನೌಕರರ ಮನವೊಲಿಸೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಸಾರಿಗೆ ಸಚಿವ ಮಾತುಕತೆಯನ್ನು ಮಾಡ್ತಾರೆ. ಸಿಎಂ ನೇತೃತ್ವದಲ್ಲಿ ನೌಕರರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಸಾರಿಗೆ ನೌಕರರ ಹೋರಾಟ ಏನಿದೆಯಲ್ಲ, ಡಿಸೆಂಬರ್ 31ಕ್ಕೆ ಸಾರಿಗೆ ನೌಕರರ ಹೋರಾಟ. ಹೀಗಾಗಿ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ.
ಡಿಸೆಂಬರ್ 31ನೇ ತಾರೀಕಿಗೆ ಸಾರಿಗೆ ನೌಕರರ ಹೋರಾಟದ ಕಹಳೆಯನ್ನ ಮೊಳಗಿಸ್ತಾರೆ. ಅನಿರ್ದಿಷ್ಟ ಅವಧಿಯ ಮುಷ್ಕರ, ಅನಿರ್ದಿಷ್ಟ ಅವಧಿಯ